ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನಿವತ್ತು ನಮ್ಮನೆಯ ಸಂಕ್ರಾಂತಿ ಹಬ್ಬದ ಲಾಗನ್ನ ಇವಾಗ ಹಾಕ್ತಾ ಇದ್ದೀನಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದಿರೋ ಕೊನೆಯವರೆಗೂ ವಿಡಿಯೋ ನೋಡಿ. ನಾನು ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಮಾಡಿದ್ದೀನಿ ಅಂತ, ಹೇಗೆ ಮಾಡಿದ್ದೀನಿ ಅಂತ ಹೇಳಿ ನೀವು ಒಂದ್ಸಲ ಕೊನೆಯವರೆಗೂ ವಿಡಿಯೋ ನೋಡಿ. ಫಸ್ಟ್ ನಾನು ಮೊದಲನೇದಾಗಿ ಬಾಗಿಲಿಗೆ ಸಿಂಪಲ್ ಆಗಿ ಒಂದು ರಂಗೋಲಿನ ಬಿಟ್ಕೊಂಡೆ. ಅಂದರೆ ಸುಮಾರಾಗಿ ಸಿಂಪಲ್ ಆಗಿ ಬಿಟ್ಕೊಂಡಿದ್ದೀನಿ. ಬಿಟ್ಟಿದ್ದಾದ್ಮೇಲೆ ನಾನು ಫಸ್ಟ್ ಒಳಗಡೆ ಅಡುಗೆ ಮನೆಗೆ ಹೋಗಿ ಫಸ್ಟ್ ನಾನು ಕಡಲೆಕಾಯಿ ಗೆಣಸು ಅವೆಲ್ಲ ಬೇಯಿಸೋದಕ್ಕೆ ಅಂತ ಹೇಳಿ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಕಡಲೆಕಾಯಿನ ತೊಳೆದಿಟ್ಕೊಂಡಿದ್ದೆ. ರಾತ್ರಿನೂ ನೆನೆಸಿರ್ತೀವಿ, ಫಸ್ಟೇ ನೆನೆಸ್ಕೊಂಡು ಆಮೇಲೆ ನಾವು ಅದಕ್ಕೆ ತೊಳ್ಕೊಂಡು ಆಮೇಲೆ ಹಾಕ್ಕೊಳ್ತೀವಿ. ಗೆಣಸು ಹಾಕ್ಕೊಂಡಿದ್ದೀನಿ, ಜೊತೆಗೆ ಅವರೆಕಾಯಿನ ಹಾಕ್ಕೊಂಡಿದ್ದೀನಿ. ಅಂದರೆ ಹುಳ ಇರಲ್ಲ ಅಂಥವನ್ನ ನೋಡಿಕೊಂಡು ಆರಿಸ್ಕೊಂಡು ಅವರೆಕಾಯಿನ ಸೇರಿಸ್ಕೊಂಡಿದ್ದೀನಿ ನಾನು. ಹಂಗೆ ಕಡಲೆಕಾಯಿ ಗೆಣಸೆಲ್ಲ ಬೇಯಕ್ಕೆ ಇಡುವಾಗ ಮುಂಚೆನೇ ತೊಳೆಯೋಕ್ಕೆ ಮುಂಚೆನೇ ನಾನು ಬಿಸಿ ನೀರನ್ನ ಕೈಯಕ್ಕೆ ಇಟ್ಕೊಂಡಿದ್ದೆ, ಬೇಗ ಕೂಗಲಿ ಅಂತ ಹೇಳಿ. ಹಂಗಾಗಿ ನಾನಿವಾಗ ಹಾಕ್ಕೊಂಡು ಬಿಸಿ ನೀರನ್ನ ಹಾಕ್ಕೊಂಡು ಜೊತೆಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಬಿಟ್ಟು ನಾನು ಕ್ಯಾಪ್ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ನಾನು ಅಡುಗೆಗೆ ಅಂತ ಹೇಳಿ ಬಜ್ಜಿ ನೋಡಿ, ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಮೊಳಕೆ ಕಾಳು ಇತ್ತಲ್ಲ, ಹೆಸರು ಕಾಳ್ದು ಮೊಳಕೆ ಕಾಳಿತ್ತು, ಅದಕ್ಕೆ ಮೊಳಕೆ ಕಾಳನ್ನು ಕೂಡ ಮಾಡ್ಕೊಳ್ಳೋಣ. ಸೈಡ್ ನೆಂಚ್ಕೊಳ್ಳೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಹೆಸರು ಕಾಳಲ್ವಾ ಒಳ್ಳೇದಲ್ವಾ ಅಂದ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಉಪ್ಪು ಹಾಕ್ಕೊಂಡು ನೋಡಿ ಬಜ್ಜಿಗೂ ಕೂಡ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಕಾಳು ಒಂದು ಚಿಕ್ಕದೊಂದು ಮೀಡಿಯಮ್ ಆಗಿ ಒಂದು ಚಿಕ್ಕ ಬೌಲಷ್ಟು ಇತ್ತು ಮೊಳಕೆ ಕಾಳು. ಎಲ್ರಿಗೂ ಕೂಡ ಆಗುತ್ತೆ, 5 ಜನಕ್ಕೆ 5-6 ಜನಕ್ಕೆ ಆಗೋವಷ್ಟು ಕೂಡ ಇತ್ತು. ನೆಂಚ್ಕೊಳ್ಳೋದಕ್ಕಿಂತ ಜಾಸ್ತಿನೇ ಹೆಸರು ಕಾಳು ಎಷ್ಟು ಮೊಳಕೆ ಕಾಳು ಎಷ್ಟು ತಿಂದರೂ ಕೂಡ ಅಷ್ಟೇ ಒಳ್ಳೆಯದು. ಹಂಗಾಗಿ ನಾನು ಮೊಳಕೆ ಕಾಳನ್ನು ಕೂಡ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಜೀರಿಗೆ ಹಾಕ್ಕೊಂಡಿದ್ದೀನಿ ಬಜ್ಜಿ ಕಲಸೋದಕ್ಕೆ ಅಂತ ಹೇಳಿ. ಬಜ್ಜಿ ಸ್ವಲ್ಪ ನೆಂಚಕ್ಕೆ ಇದ್ದರೆ ಒಂಥರ ಚೆನ್ನಾಗಿರುತ್ತೆ, ಹಬ್ಬ ಅಲ್ವಾ ಅಂದ್ಬಿಟ್ಟು ಬಜ್ಜಿಗೂ ಕೂಡ ಮಾಡ್ಕೊತಾ ಇದ್ದೀನಿ. ನೋಡಿ ಬಜ್ಜಿಗೆ ಈ ಥರ ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಖಾರ ಸ್ವಲ್ಪ ಅಡುಗೆ ಸೋಡಾ ಎಷ್ಟು ಕೂಡ ಹಾಕ್ಕೊಂಡು ಚಿಟಿಕೆ ಅರಿಶಿನ ಹಾಕ್ಕೊಳ್ತೀನಿ. ಚಿಟಿಕೆ ಅಷ್ಟೇ ಸಾಕು, ಜಾಸ್ತಿ ಏನು ಬೇಡ. ನೋಡಿ ಸ್ವಲ್ಪ ಚಿಟಿಕೆ ಅಷ್ಟು, ಒಂದು 1/4 ಟೀ ಸ್ಪೂನ್ ಅಷ್ಟಾದ್ರೂ ಅಷ್ಟೇ ಸಾಕಾಗುತ್ತೆ. ಇಷ್ಟು ಎಲ್ಲ ಹಾಕ್ಕೊಂಡು ನಾನು ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡು ಬಿಡ್ತೀನಿ, ಒಂದು ಹದವಾಗಿ ಕಲಿಸ್ಕೊಂಡು ಬಿಡ್ತೀನಿ. ಮೀಡಿಯಮ್ ಆಗಿ ಬಜ್ಜಿ ಅದ್ದಿ ಬಿಡೋದಕ್ಕೆ ಎಷ್ಟು ಬೇಕಷ್ಟು ಕಲಿಸ್ಕೊಳ್ತೀನಿ. ಜೊತೆಗೆ ಹಂಗೆ ನಾನು ಇದ್ಕಿದ ಬೇಳೆ ಸಾಂಬಾರನ್ನು ಕೂಡ ಅಲ್ಲೇ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಅದು ಇದ್ಕಿದ ಬೇಳೆ ಸಾಂಬಾರು ಮಾಡೋದೆಲ್ಲ ಏನು ತೋರಿಸಿಲ್ಲ, ಯಾಕಂದರೆ ಹಿಂದಿನ ವಿಡಿಯೋದಲ್ಲೂ ಕೂಡ ಇದ್ಕಿದ ಬೇಳೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಎಲ್ಲ ಹಿಂದಿನ ವಿಡಿಯೋಗಳಲ್ಲೇ ಹಾಕಿದ್ದೀನಿ. ಹಿಂದೆ ಎಷ್ಟೊಂದು ವಿಡಿಯೋದಲ್ಲೇ ಇದೆ ನೋಡಿ, ಇದ್ಕಿದ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿ ಇದೆ. ಆದರೂ ಕೂಡ ಒಂದ್ಸಲ ಹೇಳ್ಬೋದು. ಏನಪ್ಪ ಅಂದರೆ ಮಾಮೂಲಿ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಇದೆಲ್ಲ ಹಾಕ್ಕೊಂಡು ರುಬ್ಕೊಂಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ರುಬ್ಬಿ ಹಾಕ್ಕೊಂಡು ಕಾಳು ಒಗ್ಗರಣೆ ಹಾಕಿದ್ಮೇಲೆ ಆ ಮಸಾಲೆ ಹಾಕ್ಬಿಟ್ಟು ಅದಕ್ಕೆ ನಾನು ಕಾಯಿ ಟೊಮೊಟೊ, ಅದು ಮಸಾಲೆ ಬೆಂದ ಮೇಲೆ ಕಾಯಿ ಟೊಮೊಟೊನ ಹಾಕ್ಕೊಂಡು ರುಬ್ಬಿ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ಉಪ್ಪು ಖಾರ ಉಪ್ಪು ಎರಡೂ ಅಷ್ಟೇ ಕೂಡ ಹಾಕ್ಕೊಂಡಿದ್ದೀನಿ. ನಾನಿವಾಗ ನೋಡಿ ಈಗ ಹೆಸರು ಕಾಳಿಗೆ ಮೊಳಕೆ ಕಾಳಿಗೆ ನಾನು ಸ್ವಲ್ಪ ದಾಳಿಂಬೆ ಹಣ್ಣಿತ್ತು, ಆ ಹಣ್ಣು ಹಾಕ್ಬಿಟ್ಟು ಸ್ವಲ್ಪ 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಜಾಸ್ತಿ ತಿನ್ನೋರು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ಕೂಡ ಹಾಕ್ಕೊಂಡು ಮಾಡ್ಕೊಳ್ಳಿ. ಖಾರ ನಾವು ಮೀಡಿಯಮ್ ಆಗಿ ಖಾರ ಹಾಕ್ಕೊಳ್ಳೋದು, ಗೊತ್ತಲ್ಲ, ನಾವು ಜಾಸ್ತಿ ಖಾರ ಏನಂತ ಖಾರ ತಿನ್ನಲ್ಲ. ಹಾಗಾಗಿ ಮೀಡಿಯಮ್ ಆಗಿ ಖಾರ ತಿನ್ನೋದಕ್ಕೆ ಅಷ್ಟು ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಹಂಗೆ ಒಂದು ಕಡೆ ಅಲ್ಲೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸಾಂಬಾರೆಲ್ಲ ರೆಡಿಯಾಗಿದೆ. ಫಸ್ಟ್ ಎಲ್ಲ ಸಾಂಬಾರು ರೆಡಿ ಆಯಿತು, ಕಡಲೆಕಾಯಿ ಎಲ್ಲ ಅದೆಲ್ಲ ಬೆಂದಿದೆ ಇಟ್ಟಿದ್ದೀನಿ ಒಂದು ಕಡೆ. ಕುಕ್ಕರ್ ಇನ್ನೆಷ್ಟೊತ್ತಕ್ಕೆ ಕೂಗ್ಬಿಡುತ್ತೆ. ಆಮೇಲೆ ಕಡಲೆಕಾಯಿ ನಾವು ಒಂದಿನ ಮುಂಚೆನೇ ನೆನೆಸಿರ್ತೀವಲ್ಲ, ಹಂಗಾಗಿ ಬೇಗ ಕೂಡ ಆಗುತ್ತೆ. ನೋಡಿ ಹಂಗೆ ಬಜ್ಜಿಗೆ ಹಾಕ್ಕೊಳ್ಳೋಕ್ಕೆ ಅಂತೇಳಿ ಎಣ್ಣೆ ಇಟ್ಟಿದೆ, ಬಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕಾದಿದೆಯಾ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಕೊಳ್ತೀನಿ. ಈ ಥರ ಎಣ್ಣೆ ಹಿಂಗೆ ಕಾದಿದೆ ಅಂತ ಗೊತ್ತಾಗೋದು ಈ ರೀತಿಯಾಗಿದ್ದಾಗ. ಈ ಥರ ಹಿಂಗೆ ಸ್ವಲ್ಪ ಬಜ್ಜಿ ಹಿಟ್ಟು ಹಾಕಿದ್ರೆ ಮೇಲೆ ಬರುತ್ತೆ, ಅವಾಗೇ ಗೊತ್ತಾಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಒಂದೊಂದಾಗಿ ಬಜ್ಜಿಗಳನ್ನ ಹಾಕ್ಕೊಳ್ತೀನಿ. ಆದರೆ ನೆನೆಸ್ಕೊಳ್ಳೋದಕ್ಕೆ ಇದ್ಕಿದ ಬೇಳೆ ಸಾಂಬಾರು ನೆನೆಸೋದಕ್ಕೆ ಈ ಬಜ್ಜಿ ಇದೆಲ್ಲ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಬಜ್ಜಿ ಹಿಟ್ಟಲ್ಲೇ ನನ್ನ ಮಗ ಏನು ಮಾಡ್ತಾನೆ ಅಂತಂದರೆ, ಅದು ಪುಡಿ ಬರುತ್ತಲ್ಲ ಬೂಂದಿ ಥರ, ಆ ಪುಡಿನೂ ಕೂಡ ಮಾಡಿಸ್ಕೊಳ್ತಾನೆ. ಅವನಿಗೆ ಇಷ್ಟ ಅದು ಪುಡಿ, ಮಕ್ಳಿಗಿಬ್ರಿಗೂ ಇಷ್ಟನೇ ಅದು. ಆ ಪುಡಿನ ಮಾಡಿಕೊಡು ಅಂತ ಕೇಳ್ತಾ ಇದ್ರು. ಹಾಗಾಗಿ ನಾನು ಕೂಡ ಇದೇ ಹಿಟ್ಟಲ್ಲೇ ಹಂಗೆ ಒಂದು ಸ್ವಲ್ಪ ಜರಡಿ ಬರುತ್ತಲ್ಲ, ಆ ಥರ ಜರಡಿ ಟೈಪಲ್ಲಿ ಅದನ್ನ ಹಾಕ್ಕೊಂಡು ಅದರಲ್ಲಿ ನಾನು ಮಾಡಿಕೊಟ್ಟೆ. ಸ್ವಲ್ಪ ಮಾಡೋದೇನು ವಿಡಿಯೋ ಏನು ಮಾಡಿಲ್ಲ ನಾನು. ಲಾಸ್ಟಿಗೆ ಒಂದು ಪ್ಲೇಟಲ್ಲಿ ಜೋಡಿಸಿದ್ದೀನಲ್ಲ, ಅದರಲ್ಲಿ ಇದೆಯಲ್ಲ ಅದು ಇದೇ ಬಜ್ಜಿ ಹಿಟ್ಟಲ್ಲೇ ಹಂಗೆ ಒಂದು ಇದು ತುರಿಯೋದು ಬರುತ್ತಲ್ಲ, ಕೊಬ್ಬರಿ ತುರಿಯೋದ್ರಲ್ಲಿ ಜರಡಿ ತೂತ ಆಮೇಲೆ ಇಲ್ಲಾಂದರೆ ಈ ಜಾಲರಿ ಇದೆಯಲ್ಲ, ಇದರಲ್ಲೇ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು.
ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತನೂ ಅದು ಕೂಡ ಅದು ಇಷ್ಟ ಆಗುತ್ತೆ. ಒಂದೊಂದು ಮಕ್ಳುಗಳು ಈ ಥರ ಬಜ್ಜಿ ಬೋಂಡ ಅವೆಲ್ಲ ತಿನ್ನಲ್ಲ ಅಂದಾಗ ಈ ಥರ ಮಾಡಿಕೊಟ್ರೆ ಆ ಥರ ತಿನ್ನೋದವರು. ಹಂಗಾಗಿ ಅದನ್ನು ಕೂಡ ಮಾಡಿಕೊಟ್ಟೆ ನಾನು ಅವನಿಗೆ. ಹಠ ಮಾಡ್ತಾ ಇದ್ದ ಅಂದ್ಬಿಟ್ಟು ಅದಕ್ಕೆ ನಾನು ಇವಾಗ ಬಜ್ಜಿಗಳ್ನ ಕೂಡ ಇಷ್ಟು ಬಜ್ಜಿ ಆಯಿತು ನೋಡಿ. ಇಷ್ಟು ಬಜ್ಜಿ ಎಲ್ಲ ಆದಮೇಲೆ ಹಂಗೆ ನಾನು ಎತ್ತಿಟ್ಟಿದ್ದೀನಿ ಪೊಂಗಲ್ಗೆ ಅಂತ ಹೇಳಿ. 1 ಕಪ್ ಹೆಸರುಬೇಳೆ 1 ಕಪ್ ಅಕ್ಕಿನೂ ಕೂಡ ಹಾಕ್ಬಿಟ್ಟು ಎತ್ತಿಟ್ಟು ಇವಾಗ ನೀರು ಹಾಕ್ಬಿಟ್ಟು ಸ್ವಲ್ಪ ಅದೇ ಒಂದು ಬೌಲಲ್ಲಿ 4 ಬೌಲಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನಾನು ಬೇಯೋದಕ್ಕೆ ಅಂತ ಹೇಳಿ ಇಟ್ಟು ಬೆಂದಿದ್ದಾದ್ಮೇಲೆ 1-2 ವಿಜಲ್ ಕೂಗಿಸ್ಕೊಂಡ್ರೆ ಸಾಕು, ಕರೆಕ್ಟಾಗಿ ಆಗಿರುತ್ತೆ. ಅದಕ್ಕೆ ನಾನು ಒಂದು ಕಡೆ ಬೆಲ್ಲನೂ ಕೂಡ ಕಾಯಿಸ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ತಳದಲ್ಲಿ ಕಲ್ಲು ಆ ಥರ ಎಲ್ಲ ಇರುತ್ತಲ್ಲ, ಹಂಗಾಗಿ ನಾನು ಇವಾಗ ಅದನ್ನೇನು ಮಾಡ್ತೀನಿ, ಇದೇ ಥರ ಮಾಡ್ಕೊಳ್ಳೋದು, ಶೋಧಿಸ್ಕೊಂಡ್ಬಿಡ್ತೀನಿ. ಈ ಪಾತ್ರೆ ಇದಕ್ಕೇನೆ ಸೋಸ್ಕೊಂಡ್ಬಿಡ್ತೀನಿ. ಅವಾಗ ತಳದಲ್ಲಿ ಏನೇ ಕಲ್ಲು ಪಲ್ಲ ಅದೆಲ್ಲ ಇತ್ತು ಅಂದ್ರೂ ಕೂಡ ಹಂಗೆ ಜರಡಿನಲ್ಲಿ ಉಳ್ಕೊಳ್ಳುತ್ತೆ ಸೋಸೋದ್ರಲ್ಲಿ. ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಬೆಲ್ಲ ಪಾಕ ಎಲ್ಲ ಕಡೆಗೂ ಅಂಟೋ ಹಾಗೆ ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಇನ್ನು ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಿಲ್ಲ. ಮೆಜರ್ಮೆಂಟ್ ಆಗಬೇಕು ಅನ್ನೋರು ಹಿಂದಿನ ವಿಡಿಯೋದಲ್ಲೂ ಕೂಡ ಹೆಸರುಬೇಳೆ ಸಿಹಿ ಪೊಂಗಲ್ದು ವಿಡಿಯೋ ಹಾಕಿದ್ದೀನಿ. ಅದನ್ನು ಕೂಡ ಫುಲ್ ಚೆಕ್ ಮಾಡಿ ಗೊತ್ತಾಗುತ್ತೆ. ಅದರಲ್ಲಿ ಮೆಜರ್ಮೆಂಟ್ ಎಷ್ಟಿಷ್ಟು ಹಾಕಬೇಕು ಅಂತ ಎಲ್ಲ ಕೂಡ ಇದೆ ನೋಡಿ. ಇವಾಗ ನಾನು ಒಂದು ಬೌಲು ಕಾಯಿ ತುರಿನೂ ಸ್ವಲ್ಪ 4-5 ಏಲಕ್ಕಿನೂ ಕೂಡ ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಕೂಡ ಹಾಕ್ಕೊಂಡು ಪುಡಿ ಮಾಡಿಕೊಂಡು ನೀಟಾಗಿ ಎಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಏಲಕ್ಕಿ ಕುಟ್ಟಿ ಪುಡಿ ಮಾಡಿದ್ದು ಸಿಪ್ಪೆ ಸಮೇತ ಕೂಡ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಡ ಅನ್ನೋರು ಬೇಡ, ಬರೀ ಏಲಕ್ಕಿ ಪುಡಿನೇ ಕೂಡ ಹಾಕ್ಕೊಂಡು ಮಾಡ್ಕೊಳ್ಳಿ. ಸಿಪ್ಪೆನೂ ಕೂಡ ಘಮ ಇರುತ್ತೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ರಲ್ಲ ಕಲ್ಲರ್ ಎಲ್ಲ ಇದೆ. ಇದಕ್ಕೆ ಬೇಕಿದ್ರೆ ಎಲ್ಲ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದ್ಬಿಟ್ಟು ಹಾಕ್ಕೊಳ್ಬೋದು, ತುಪ್ಪದಲ್ಲಿ ಹಾಕ್ಕೊಳ್ಬೋದು. ಇಲ್ಲ ಅಂತಂದ್ರೆ ಹಂಗೆ ಕೂಡ ತಿನ್ಬೋದು. ಇದು ಮೊಸರು ಜೊತೆಗೂ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ತುಪ್ಪ ಹಾಕೊಂಡು ತಿನ್ನೋದಕ್ಕೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಏನೇನು ಹಾಕಿಲ್ಲ, ಹಂಗೆ ಕೂಡ ನಾನು ಮಾಡ್ಕೊಂಡು ಮಾಡ್ತಾ ಇರೋದು. ನೋಡ್ತಾ ಇದ್ದೀರಲ್ಲ, ಇದೇ ವಿಡಿಯೋ ನಮ್ದು. ಅಂದ್ರೆ ಇವತ್ತಿಂದ ನಂದು ನಮ್ಮನೆ ಸಂಕ್ರಾಂತಿ ಹಬ್ಬದ ವಿಡಿಯೋ ಇದು ನೋಡಿ. ಬಜ್ಜಿ ಪುಡಿ ಎಲ್ಲ ಕೂಡ ಇಟ್ಟಿದ್ದೀನಲ್ಲ, ಎಲ್ಲರ ಮನೆಯಲ್ಲೂ ಇದ್ದೇ ಮಾಡಿರೋದು. ಅಂದ್ರೆ ಏನು ಇದರಲ್ಲೇನು ಸ್ಪೆಷಲ್ ಇಲ್ಲ ಹಂಗಂತ. ಅಂದ್ರೆ ನಮ್ಮ ಮನೇಲಿ ಈ ರೀತಿಯಾಗಿ ಮಾಡಿದಿರಿ. ನಮ್ಮನೆ ಹಬ್ಬದ ಲಾಗ್ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಹಂಗೆ ಹೊಸಬ್ರು ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆಯವರೆಗೂ ವಿಡಿಯೋ ನೋಡಿ. ಹಂಗೆ ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.